2026ರ ಕ್ಯಾಲೆಂಡರ್ ಮತ್ತೆ ಯಾವ ವರ್ಷದಲ್ಲಿ ಪುನರಾವರ್ತನೆಯಾಗುತ್ತದೆ? ಈ ಥರ ಕ್ವಶನ್ ಕೊಟ್ಟರೆ ನಾವೇನು ಮಾಡಬೇಕು ಅಂತಂದರೆ, ಫಸ್ಟು ಅವ್ರು ಕೊಟ್ಟಿರೋ ಇಯರ್ ಬರ್ಕೋಬೇಕು 2026. ಅದರಲ್ಲಿ ಲಾಸ್ಟ್ 2 ನಂಬರ್ ತೊಗೋಬೇಕು. ಲಾಸ್ಟ್ 2 ನಂಬರ್ ಏನಿದೆ? 26 ಇದೆ. ಆ 26ನ್ನ 4ರಿಂದ ಡಿವೈಡ್ ಮಾಡಬೇಕು. 4×24. ಶೇಷ ಎಷ್ಟು ಬರುತ್ತೆ ನೋಡ್ಕೋಬೇಕು. ಶೇಷ 2 ಬಂತಲ್ವಾ? ಶೇಷ 1 ಬಂದರೆ +6 ಮಾಡಬೇಕು, 2 ಬಂದರೆ +11 ಮಾಡಬೇಕು, 3 ಬಂದರೆ +11 ಮಾಡಬೇಕು, ಶೇಷ 0 ಬಂದರೆ +28 ಮಾಡಬೇಕು. ಇದನ್ನು ನೆನ್ಪಿಟ್ಕೊಳ್ಳಿ. ಶೇಷ 1 ಬಂದರೆ +6 ಅಂದರೆ 6 ವರ್ಷ ಆದಮೇಲೆ ರಿಪೀಟ್ ಆಗುತ್ತೆ. ಶೇಷ 2 ಬಂದರೆ +11 11 ವರ್ಷ ಆದಮೇಲೆ. ಶೇಷ 3 ಬಂದರೆ 11 ವರ್ಷ ಆದಮೇಲೆ. ಶೇಷ 0 ಬಂದರೆ 28 ವರ್ಷ ಆದಮೇಲೆ ರಿಪೀಟ್ ಆಗುತ್ತೆ. ಈಗ ನಮಗೆ ಶೇಷ ಎಷ್ಟು ಬಂದಿದೆ? 2 ಬಂದಿದೆ. ಸೊ ಹಾಗಾಗಿ 11 ಆ್ಯಡ್ ಮಾಡ್ತೀನಿ. 2026 + 11 2037. ಈಗ ನಿಮಗೆ 2 ಕ್ವಶನ್ ಕೊಡ್ತಾ ಇದ್ದೀನಿ. 2027 ಮತ್ತು 2028 ಎರಡನ್ನೂ ಪ್ರಾಕ್ಟೀಸ್ ಮಾಡಿ ಆನ್ಸರ್ನ ಕಮೆಂಟ್ ಮಾಡಿ.